ನಮಸ್ತೆ. 13/12/2025 ಶನಿವಾರ, 13th ಡಿಸೆಂಬರ್ 2025 ಸಾಟರ್ಡೆ. ಇವತ್ತಿನ ತಿಥಿ ನವಮಿ. ನವಮಿ ಸಂಜೆ 4:38 ಆಮೇಲೆ ದಶಮಿ. ಇವತ್ತಿನ ನಕ್ಷತ್ರ ಹಸ್ತ. ದಿನ ಪೂರ್ತಿ ಹಸ್ತ ನಕ್ಷತ್ರವಿದೆ. ಇವತ್ತಿನ ದಿನ ಮರಣ ಯೋಗವಿದೆ. ಸೌರಮಾನ ಚಾಂದ್ರಮಾನ ಎಲ್ಲದರಲ್ಲೂ ಎಚ್ಚರ. ವ್ಯವಹಾರ ಮಾಡುವವರು ಖಂಡಿತ ಗಮನ ಕೊಡಬೇಕು. ಅದರಲ್ಲೂ 4/13/22 ತಾರೀಖಲ್ಲಿ ಹುಟ್ಟಿದವರು ಗಮನ. 13 ಅನ್ನುವ ಸಂಖ್ಯೆ ಟೋಟಲ್ ಮಾಡಿದ್ರೆ 4, ಅಂದರೆ ರಾಹು ಸಂಖ್ಯೆ. ಟೋಟಲ್ ಮಾಡಿದ್ರೆ 7 ಬರುತ್ತದೆ. 7 ಅಂತಂದರೆ ಕೇತು, ಶನಿವಾರವು ಸೇರುತ್ತದೆ. ಖಂಡಿತವಾಗಿ ರಾಹು ಕೇತು ಈ ಅಂಶದಲ್ಲಿ ಹುಟ್ಟಿದವರು ಕೂಡ ಎಚ್ಚರವಾಗಿರಬೇಕಾಗ್ತದೆ. ಯಾಕೆಂತಂದರೆ ಸಮಯ ಅಷ್ಟೊಂದು ಉತ್ತಮವಾಗಿಲ್ಲ. ಖಂಡಿತ ಅಶುಭ ದಿನ. ಆದರೂ ಈ ದಿನದಲ್ಲಿ ಸ್ವಲ್ಪ ನಾವು ಏನಾರು ಮಾಡೋಣ. ಬೆಳಿಗ್ಗೆ 6:33 ಹಸ್ತ ನಕ್ಷತ್ರ ಸ್ಟಾರ್ಟ್ ಆಗಿ ದಿನ ಪೂರ್ತಿ ಇರುತ್ತದೆ. ಈ ಹಸ್ತ ನಕ್ಷತ್ರ ಕನ್ಯಾ ರಾಶಿಯಲ್ಲಿ ಬರುತ್ತದೆ. ಇದು ದೇವಗಣ ನಕ್ಷತ್ರ. ಆದರೂ ಇವತ್ತು ದೋಷ ಉಂಟು. ವಾರ, ತಿಥಿ, ನಕ್ಷತ್ರ ಇದೆಲ್ಲ ಮಿಕ್ಸ್ ಮಾಡಿದರೆ ಇಂಥದೇ ಯೋಗ ಕೊಡುತ್ತದೆ. ಬೆಳಿಗ್ಗೆ 6:33 12:24 ಹಸ್ತ ನಕ್ಷತ್ರ 1ನೇ ಪಾದ. ಆನಂತರ ಸಂಜೆ 7:01 2ನೇ ಪಾದ ಹಸ್ತ. ಆಮೇಲೆ ರಾತ್ರಿ 1:39 ಇದೇ ಹಸ್ತ ನಕ್ಷತ್ರ 3ನೇ ಪಾದ. ರಾತ್ರಿ 1:39 ಮೇಲೆ, ಅಂದರೆ 1:40 ಮೇಲೆ 4ನೇ ಪಾದ ಪ್ರಾರಂಭವಾಗಿ ನಾಳೆಯವರೆಗೂ ಇದೇ ನಕ್ಷತ್ರವಿರುತ್ತದೆ. ಈ ರೀತಿಯಾದ ಈ ದಿನದಲ್ಲಿ ಖಂಡಿತ ಗಮನ ಕೊಡಬೇಕು. ಈಗ 100% ಅಂತಂದಾಗ ಸ್ವಲ್ಪ ಇರೋದರಲ್ಲಿ ಶುಭ ಸಮಯಗಳನ್ನ ನೋಡೋಣ. ಇದನ್ನು ಏನಾದ್ರು ಕಾರ್ಯಗಳು ಮಾಡಿ ಅಂತಲ್ಲ, ಎಮರ್ಜೆನ್ಸಿಗೆ ಮಾತ್ರನೇ. ಡಾಕ್ಟರ್ ಹತ್ರ ಹೋಗೋಕ್ಕೆ, ಕೋರ್ಟ್ ಆರ್ಡ್ರನ್ನ ಪರಿಪಾಲಿಸೋಕ್ಕೆ 7:20 9:21, 12:33 ಮಧ್ಯಾಹ್ನ 1:37, ಸಂಜೆ 4:54 ರಾತ್ರಿ 1:47. ಅದೇ ಥರ 3:26 ಮೇಲೆ ಶುಭ ಸಮಯಗಳು. ಇದೆಲ್ಲ ಇರೋದರಲ್ಲಿ ಶುಭ ಸಮಯಗಳು ಅಂತಂತೀವಿ. ಅದೇ 100% ಅಶುಭ ಸಮಯವನ್ನು ನೋಡೋಣ. ಬೆಳಿಗ್ಗೆ 6:33 7:18 ದುರ್ಮುಹೂರ್ತ, 9:23 10:49 ರಾಹುಕಾಲ, 10:49 ಮೇಲೆ 12:31 ಮೃತ್ಯು, ಮಧ್ಯಾಹ್ನ 1:39 ಮೇಲೆ 3:05 ಯಮಕಂಡ ಕಾಲವಿದೆ, 3:06 ಸಂಜೆ 4:52 ನಕ್ಷತ್ರ ವಿಷಘಟಿಕಾ ಕಾಲ. ಈ ನಕ್ಷತ್ರ ವಿಷಘಟಿಕಾ ಕಾಲ ಮುಗಿಯುವಷ್ಟರಲ್ಲೇ ಇದರಲ್ಲಿ ಮೃತ್ಯುವು ಸ್ಟಾರ್ಟ್ ಆಗುತ್ತದೆ. ಅಂತಂದರೆ 4 ಗಂಟೆಯಿಂದ 4:37 ಇರುತ್ತದೆ ಮೃತ್ಯು. ಹಂಗಾಗಿ ಈ ಸಮಯವೇ ಅಧಿಕವಾದ ದೋಷ ಕೊಡೋದು, ಯಾಕೆಂದರೆ ಡಬಲ್ ಆಗೋದರಿಂದ. ಆದ್ದರಿಂದ ಈ ಸಮಯವನ್ನು ನೋಡಿಕೊಂಡು ಅವಾಯ್ಡ್ ಮಾಡೋದು ಉತ್ತಮ. ಆದ್ದರಿಂದ ಮಕ್ಕಳು ಆಗುವಂಥದ್ದು ಕೂಡ ಇವತ್ತು ಅಷ್ಟು ಶುಭವಾಗಿ ಕಾಣಿಸಲಿಲ್ಲ. ಆದ್ದರಿಂದ ಎಲ್ಲವನ್ನು ಪರಿಪಾಲಿಸಲೇಬೇಕು. ಯಾಕೆ ಅಂತಂದರೆ ಒಂದು ಕಾರಣ, ಮರಣ ಯೋಗ ಅಂತಂದವ ಮಕ್ಕಳು ಕೂಡ ತೊಂದರೆ ಆಗಬಹುದು. ಮರಣ ಅಂತಲ್ಲ, ಏಟು ಗಾಯಗಳು ಆಗಬಹುದು. ಆದ್ದರಿಂದ ಈ ದಿನದಲ್ಲಿ ಎಚ್ಚರ. ಕಾಮನ್ ಆಗಿ ಇಂಥದೇ ಸಮಯಗಳಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ತೊಂದರೆ ಆಗೋದು, ಬರೀ ಮರಣ ಮಾತ್ರ ಅಲ್ಲ. ಹಂಗಾಗಿ ರಾಜಕೀಯ ವ್ಯಕ್ತಿಗಳಿಗೂ ಕೂಡ ಇದು ಶುಭ ಸಮಯವಲ್ಲ, ಅಶುಭ ಅಂತಿದೆ, ಅಶುಭ ದಿನ ಅಂತ ಇದೆ. ಅದರಿಂದಲೇ ಪದೇ ಪದೇ ಅಂತೀವಿ. ದಂಪತಿಗಳು ಈಗ ಗೊತ್ತಿಲ್ಲದೆ, ಅಂದರೆ ಮುಹೂರ್ತ ಫಿಕ್ಸ್ ಮಾಡೋದೇ, ಅಂದರೆ ಮಾಡಲಿಲ್ಲ ಅಂತ ಅಂದರು. ಕೆಲವರು ಏನು ಮಾಡ್ತಾರೆ, ರಿಜಿಸ್ಟರ್ ಮ್ಯಾರೇಜ್ ಅಂತ ಮಾಡ್ತಾರೆ. ಅದಕ್ಕೆಲ್ಲ ಒಳ್ಳೆಯ ದಿನವಲ್ಲ. ಹೆಣ್ಣು ಮಕ್ಕಳು ತನ್ನ ಆರೋಗ್ಯದಲ್ಲಿ ಗಮನ ಕೊಡಬೇಕು. ಯಾರಾದರೂ ಇಂಥದೇ ಸಮಯವನ್ನು ನಾವು ನೋಡಿಕೊಂಡು ಏನು ಮಾಡಬೇಕು ಅಂತ ತೀರ್ಮಾನ ಮಾಡಿ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.